ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿಗಾಗಿ ಕಾಯ್ತಾ ಇರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ನಿನ್ನೆನೆ ಸಾಕಷ್ಟು ಹೆಚ್ಚಿನಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ನಿನ್ನೆ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ, ಅದೇ ರೀತಿಯಾಗಿ ಇವತ್ತು 12 ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ಯಾವ ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗಲಿದೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿನ್ನೆ ಬಹಳಷ್ಟು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ, ಸ್ಪೀಡ್ ಆಗಿ ಹಣ ಜಮಾ ಆಗಿದೆ. ಸೊ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೈವ್ ಪ್ರೂಫ್ ಆಗಿ ಕೂಡ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ವಿವರಣೆ ಕೊಡೋನಿದ್ದೀನಿ. ಸೊ ಅಲ್ಲಿ ಕೂಡ ನೋಡಿರಂತೆ ಈಗ ಸದ್ಯಕ್ಕೆ ಯಾವ ಜಿಲ್ಲೆಗಳಿಗೆ ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ಬರೋದಿದೆ, ಸೊ ಎಲ್ಲ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಅಪ್ಡೇಟ್ ಬಗ್ಗೆ ಕೂಡ ನಾನು ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿಗಾಗಿ ಕಾಯ್ತಾ ಇರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಸುಮಾರು ಬರೀ ನಿಮಗೆ 16ನೇ ಕಂತಿನ ಹಣ ಮಾತ್ರ ಜಮಾ ಆಗಿತ್ತು. ಅಂಥದ್ರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 16ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ. ಸೊ ಅವರು ಕೂಡ ಇನ್ನೂ ಜಮಾ ಆಗಿಲ್ಲ ಅಂತ ಕಾಯ್ತಾ ಇದ್ರಿ. ನೀವು ಒಂದ್ಸಾರಿ ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಕೊಳ್ಬೇಕಾಗತ್ತೆ. ಈಗ ಬಹಳಷ್ಟು ಆಲ್ರೆಡಿ 16ನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದು. 17ನೇ ಕಂತಿನ ಹಣ ಈಗ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಆಲ್ರೆಡಿ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸ್ಪೀಡಾಗಿ ಕೂಡ ಜಮಾ ಆಗಿದೆ. ನಿನ್ನೆ ಬಹಳಷ್ಟು ಜನರಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ಜಮಾ ಆಗುತ್ತೆ. ಹಾಗಾದರೆ 16ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಕೂಡ ಬರೋದಿಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ರದ್ದಾಗಿದೆನಾ ಅಥವಾ ಇಲ್ವಾ, ಸೊ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಗುರುತು ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಎಲಿಜಿಬಲ್ ಇದ್ರೂ ಸಹಿತ ಏನು ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದು ಗೊತ್ತಾದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಪ್ರೇಟ್ ಆಗಿ ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಕೊಡ್ತೀನಿ. ಸೊ ಇಷ್ಟು ನಿಮಗೆ 16ನೇ ಕಂತಿನ ಹಣ ಬರಲ್ದವ್ರಿಗಾದರೆ, ಒಂದು ವೇಳೆ 16ನೇ ಕಂತಿನ ಹಣ ಬರಲಿಲ್ಲಪ್ಪ ಅಂದರೆ ಮುಂದಿನ ಎಲ್ಲ ಕಂತುಗಳು ಕೂಡ ಮಿಸ್ ಮಾಡ್ಕೊಳ್ತೀರಿ. ಸೊ ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಮುಖ್ಯವಾಗಿ ಕಂಡು ಹಿಡ್ಕೊಳ್ಳಿ. ಓಕೆನಾ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 17 ಮತ್ತು 18ನೇ ಕಂತಿನ ಕಡೆ ಬಂದುಬಿಡೋಣ. ಈಗ 17ನೇ ಕಂತಿನ ಹಣ ಆದರೂ ಆಲ್ರೆಡಿ ಕಲಬುರಗಿ ಆಗಿರಲಿ, ಹಾಸನ ಆಗಿರಲಿ, ಗದಗ ಆಗಿರಲಿ, ಬಳ್ಳಾರಿ ಆಗಿರಲಿ, ಉಡುಪಿ ಆಗಿರಲಿ, ಅದೇ ರೀತಿಯಾಗಿ ಮೈಸೂರು, ಮಂಡ್ಯ ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆದವರೆಗೂ ಕೂಡ ಹಣ ಜಮಾ ಆಗಿದೆ ಬಹಳಷ್ಟು ಜನರಿಗೆ. ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದವರೆಗೂ ಜಮಾ ಆಗಿದೆ, ಬಹಳಷ್ಟು ಜನರಿಗೆ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳ್ಬೋದು. ಇನ್ನು ಬರಬೇಕಾಗಿರುವಂತಹ ಜಿಲ್ಲೆಗಳು ಯಾವುವು ಮತ್ತು ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಸೊ ಎಲ್ಲ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಈಗ 17ನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು ಹೇಳಿದ್ವಿ ಮೊದಲೇ ನಿಮಗೆ 16ನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ 17ನೇ ಕಂತಿನ ಹಣ ಕೂಡ ನಮ್ಮ ಹತ್ರ ಸ್ಟಾಕ್ ಇದೆ. ಈಗಾಗಲೇ ಆ ಫಂಡ್ ಕೂಡ ರಿಲೀಸ್ ಆಗಿದೆ. ಒಮ್ಮೆಲೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಬಂದಿದ್ದಾವೆ. ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬರೋದು ಬಾಕಿ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಆದರೆ 16ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ರು. 17ನೇ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ಒಂದು ಸ್ವಲ್ಪ ಡಿಲೇ ಕೂಡ ಆಯಿತು, ಮತ್ತೆ ಸ್ಪೀಡ್ ಆಗಿ ಜಮಾ ಮಾಡಲಿಕ್ಕೆ ಟೈಮ್ ಕೂಡ ತೆಗೆದುಕೊಂಡ್ರು. ಸೊ ನಿನ್ನೆ ಏನಿದೆ ಅಲ್ಲ, ಬಹಳಷ್ಟು ಜನರಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ನಿನ್ನಿನ ವಿಡಿಯೋಗಳ ಕಮೆಂಟ್ಗಳನ್ನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ನಿಮಗೆ ಕ್ಲಾರಿಟಿ ಸಿಗುತ್ತೆ 100% ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ಪೋಲ್ ಕೂಡ ಮಾಡ್ತೀನಿ ಇವತ್ತು. ಸೊ ಖಂಡಿತವಾಗಲೂ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಜಮಾ ಆಗಿದೆ ಇಲ್ವಾ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ಸೊ ಅದೇ ರೀತಿ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು, ನಿಮಗೆ ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನುವಂಥದ್ದನ್ನ ಮರಿಬೇಡಿ ತಿಳಿಸೋದನ್ನ. ಇನ್ನು 17ನೇ ಕಂತಿನ ಯಾವ ಜಿಲ್ಲೆಗಳಿಗೆ ಬರೋದಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ದಾವಣಗೆರೆ, ಉಡುಪಿ, ತುಮಕೂರು, ಚಿಕ್ಕಮಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ವಿಜಯಪುರ, ಬೆಂಗಳೂರು ನಗರಕ್ಕೆ ಬರೋದಿದೆ. ಅದೇ ರೀತಿಯಾಗಿ ಹಾವೇರಿಗೆ ಬರೋದಿದೆ. ನೆಕ್ಸ್ಟ್ ಕೊಪ್ಪಳ ಜಿಲ್ಲೆಗೆ ಬರೋದಿದೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಗಳಿಗೆ ಬರೋದಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ಬರುತ್ತೆ. 17ನೇ ಕಂತಿನ ಹಣ ಈಗಾಗಲೇ ಒಂದು 2-3 ದಿನ ಪ್ರಾರಂಭವಾಗಿದೆ. ಆದರೆ ಅಲ್ಲಿ ಏನಾಗಿದೆ ಅಂದರೆ ಸ್ಲೋ ಆಗಿ ಜಮಾ ಆಗ್ತಾ ಇತ್ತು. ಹಿಂದೆ ಆಲ್ರೆಡಿ ಈಗ ಒಂದು 4-5 ದಿನಗಳ ಹಿಂದೆನೇ ಬಿಡುಗಡೆ ಆಗಿದೆ. ಆದರೆ ಟ್ರಯಲ್ ಮಾಡಿದ್ರು, ಸ್ವಲ್ಪ ಜನರಿಗೆ ಜಮಾ ಆಯಿತು. ಆದರೆ ನಿನ್ನೆ ಏನಿದೆಲ್ಲ ಸೋಮವಾರ, ಸೊ ಬಹಳಷ್ಟು ಜನರಿಗೆ ಸ್ಪೀಡ್ ಆಗಿ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ಇನ್ನು ಈ ಒಂದು ವಾರದಲ್ಲಿ ಈ ಒಂದು ಸೋಮವಾರ ದಿನ ಏನು ಸ್ಪೀಡ್ ಆಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ, ಸಂಡೇವರೆಗೂ ಕೂಡ ನಿಮಗೆ ಆಲ್ಮೋಸ್ಟ್ 17ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ 15ನೇ ತಾರೀಕು ಒಳಗಾಗಿ ನಿಮಗೆ ಕ್ಲಿಯರ್ ಆದ್ನೇ 18ನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರಬಹುದು. ಸೊ ಇದೇ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಸೂಚನೆಗಳು ಸಿಗ್ತಾ ಇದೆ. ಈ ತಿಂಗಳಲ್ಲಿ 18ನೇ ಕಂತಿನ ಹಣ ಬಂದರೆ ಅಂದರೆ ಜನವರಿ ತಿಂಗಳ ಹಣ ಬಂದಂಗೆ ಆಗುತ್ತೆ. ನೆಕ್ಸ್ಟ್ ನಾವು ಏಪ್ರಿಲ್ನಲ್ಲಿ ಫೆಬ್ರವರಿ ಮತ್ತು ಮಾರ್ಚ್
ಮಾರ್ಚ್ನ ನಾವು ಹಣವನ್ನು ಪಡ್ಕೊಳ್ಬೋದು. ಓಕೆನಾ. ಸೊ ನಾವು ಎಷ್ಟು 19 ಮತ್ತು 20ನೇ ಕಂತಿನ ಹಣವನ್ನು ಪಡ್ಕೊಳ್ಬೋದು ಏಪ್ರಿಲ್ನಲ್ಲಿ. ನಂತರ ಮೇನಲ್ಲಿ ಏಪ್ರಿಲ್ ತಿಂಗಳ ಹಣ ಮತ್ತು ಜೂನ್ನಲ್ಲಿ ಮೇ ತಿಂಗಳ ಹಣ, ಈ ರೀತಿ ನಾವು ಹಣವನ್ನು ಒಂದು ತಿಂಗಳದ ಹಣವನ್ನು ಒಂದು ತಿಂಗಳಲ್ಲಿ ಪಡ್ಕೊಳ್ತಾ ಹೋಗ್ಬೋದು. ಗೌರ್ಮೆಂಟ್ ನೌಕರಸ್ಥರದ ಪೇಮೆಂಟ್ ಹೇಗೆ ಬರ್ತಾ ಇರುತ್ತೆ ನೋಡಿ, ಒಂದು ತಿಂಗಳು ದುಡಿದ್ರೆ ಇನ್ನೊಂದು ತಿಂಗಳಲ್ಲಿ ಆ ರೀತಿ ಇದು ಕೂಡ ಬರುತ್ತೆ. ಓಕೆನಾ. ಸೊ ಈ ರೀತಿ ನಿಮಗೆ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ 17ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ 2,000 ಬರ್ತಾ ಇದೆ ನೋಡಿ. ಸೊ ನಿಮಗೆ ಜಮಾ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಜಮಾ ಆಗಿದ್ರೂ ಸಹಿತ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿ, ಜಮಾ ಆಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ನೋಡಿ, ಲೇಟೆಸ್ಟ್ ಆಗಿ ಇಟ್ಟು ಅಪ್ಡೇಟ್ ತಿಳಿಸಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಮಾಹಿತಿ ಹಂಚ್ಕೊಂಡು ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.